ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಪ್ರೀತಿಯ ಸ್ವಾಗತ. ದೀಪಾವಳಿ ಹಬ್ಬ ಬರ್ತಿದೆ ಅಲ್ವಾ? ಹಬ್ಬಕ್ಕೊಂದು ಗರಿ ಗರಿ ಆಗಿರುವ ನಿಪ್ಪಟ್ಟು ಯಾವ ರೀತಿ ಮಾಡುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಬೇಕರಿಗಳಲ್ಲಿ ಸಿಗತ್ತೆ ನೋಡಿ, ಅದೇ ರೀತಿ ಗರಿ ಗರಿ ಹಾಗೂ ಫ್ಲೇವರ್ಫುಲ್ ಆಗಿರುವ ನಿಪ್ಪಟ್ಟು ರೆಸಿಪಿ ಇದು. ವಿಡಿಯೋ ಕೊನೆ ತನಕ ನೋಡಿ. ಈ ಬರುವ ದೀಪಾವಳಿ ಹಬ್ಬಕ್ಕೆ ನೀವು ಕೂಡ ಈ ವಿಧಾನದಲ್ಲಿ ನಿಪ್ಪಟ್ಟು ಮಾಡಿ ನೋಡಿ, ಆಯ್ತಾ? ಬನ್ನಿ ರೆಸಿಪಿ ನೋಡೋಣ. ಮೊದಲಿಗೆ ಫ್ರೈಯಿಂಗ್ ಪ್ಯಾನ್ ತಗೊಂಡು ಶೇಂಗಾ ಬೀಜ ಅಥವಾ ನೆಲಗಡಲೆಯನ್ನು ಹುರ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಶೇಂಗಾ ಅಥವಾ ನೆಲಗಡಲೆಯನ್ನು ಹಾಕಿ ಗರಿ ಗರಿ ಆಗೋ ತನಕ ಹುರ್ಕೊಳ್ತಾ ಇದ್ದೇನೆ. ಸಿಪ್ಪೆ ತೆಗೆದ ನೆಲಕಡಲೆಯನ್ನು ಇಲ್ಲಿ ಬಳಸಿರೋದು. ಸಿಪ್ಪೆ ಇರುವ ನೆಲಕಡಲೆ ಆದರೆ ರೋಸ್ಟ್ ಮಾಡಿದ ನಂತರ ಬಿಸಿ ಆರಿದ ಮೇಲೆ ಸಿಪ್ಪೆ ತಗೊಂಡ್ರೆ ಆಯಿತು. ನೋಡಿ, ಇವಾಗ ಹುರ್ಕೊಂಡಾಯ್ತು. ಪ್ಲೇಟಿಗೆ ವರ್ಗಾಯಿಸಿ ಅದೇ ಫ್ರೈಯಿಂಗ್ ಪ್ಯಾನಿಗೆ ಅರ್ಧ ಕಪ್ ಪುಟಾಣಿ ಅಥವಾ ಹುರಿಗಡಲೆಯನ್ನು ಹಾಕಿ ಇದನ್ನು ಸಹ ಫ್ರೈ ಮಾಡಿ ಪ್ಲೇಟಿಗೆ ವರ್ಗಾಯಿಸಿ ನಂತರ 10 ಬ್ಯಾಡಿಗೆ ಮೆಣಸನ್ನು ಒಳ್ಳೆ ಬೆಚ್ಚಗೆ ಆಗೋ ತನಕ ಹುರಿದು ತಣಿದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ತರಿಯಾಗಿ ನೋಡಿ ಈ ರೀತಿಯಲ್ಲಿ ಪೌಡರ್ ಮಾಡಿ ಆಮೇಲೆ ಹುರಿದು ಬಿಸಿ ಆರೋದಕ್ಕೆ ಇಟ್ಟಿರುವ ಶೇಂಗಾ ಬೀಜ ಹಾಗೂ ಹುರಿಗಡಲೆ ಮಿಶ್ರಣವನ್ನು ಹಾಕಿ 3 ರಿಂದ 4 ಸಲ ಪಲ್ಸ್ ಮೋಡ್ನಲ್ಲಿ ತಿರುಗಿಸಿ ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿಕೊಳ್ಳಿ. ತುಂಬಾ ಪುಡಿ ಪುಡಿಯಾಗಿ ಪೌಡರ್ ಮಾಡದೆ ಈ ರೀತಿಯಲ್ಲಿ ತರಿ ಇರುವಂತೆ ಪೌಡರ್ ಮಾಡಬೇಕು. ನಂತರ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಎಳ್ಳು, 1 ಚಮಚ ಜೀರಿಗೆ, 1/4 ಚಮಚ ಇಂಗು ಹಾಗೂ ಸ್ವಲ್ಪ ಕತ್ತರಿಸಿರುವ ಕರಿಬೇವನ್ನು ಸೇರಿಸಿಕೊಳ್ಬೇಕು. ನಾನು ಕರಿಬೇವನ್ನು ಹಾಕೋದಕ್ಕೆ ಮರ್ತಿದ್ದೇನೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 3 ಚಮಚ ಹಸಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿದ್ರೆ ಮಾತ್ರ ನಿಪ್ಪಟ್ಟು ಗರಿ ಗರಿಯಾಗಿ ಬರೋದು. ಕಲಸಿದ ನಂತರ ಮುಷ್ಟಿ ಹಿಡ್ಕೊಂಡಾಗ ಹಿಟ್ಟು ಈ ರೀತಿಯಾಗಿ ಉಂಡೆ ಫಾರ್ಮ್ ಆಗಬೇಕು. ಪೂರ್ತಿ ಎಣ್ಣೆ ಹಿಟ್ಟಿಗೆ ಹಿಡಿಸುವ ಹಾಗೆ ಕಲಸಿದ ನಂತರ ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಬೇಕು. ಒಂದೇ ಸಲಕ್ಕೆ ನೀರನ್ನು ಹಾಕ್ಕೊಳ್ಳದೆ ಬೇಕಾದಷ್ಟು ಮಾತ್ರ ನೀರು ಸೇರಿಸಿ ಪೂರಿ ಹಿಟ್ಟಿಗಿಂತಲೂ ಗಟ್ಟಿಯಾಗಿರುವ ಮಿಶ್ರಣವನ್ನು ರೆಡಿ ಮಾಡಬೇಕು. ಕಲಸಿರುವ ಮಿಶ್ರಣ ತೆಳುವಾಗಿದ್ರೆ ಪೂರಿ ಥರ ನಿಪ್ಪಟ್ಟು ಸಹ ಉಬ್ಬಿ ಬರುತ್ತೆ. ಗಟ್ಟಿಯಾದರೂ ನಿಪ್ಪಟ್ಟು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಟೈಟ್ ಆಗಿ ಅಂದರೆ ಪೂರಿ ಹಿಟ್ಟಿನ ಮಿಶ್ರಣಗಿಂತಲೂ ಗಟ್ಟಿಯಾಗಿರುವಂತಹ ಮಿಶ್ರಣವನ್ನು ಇಲ್ಲಿ ರೆಡಿ ಮಾಡ್ಕೋಬೇಕು. ನೋಡಿ, ಹಿಟ್ಟನ್ನು ಕಲಸಿ ಆಯಿತು. ಡ್ರೈ ಆಗೋದಕ್ಕೆ ಬಿಡಬಾರ್ದು. ಇನ್ನು ಈ ರೀತಿಯ ದೊಡ್ಡದಾದ ಒಂದು ಪ್ಲಾಸ್ಟಿಕ್ ಶೀಟನ್ನು ಇರಿಸಿ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಗ್ಯಾಪ್ ಇಟ್ಟು ಒಂದ್ಸಲ ಕರಿಯೋದಕ್ಕೆ ಎಷ್ಟು ನಿಪ್ಪಟ್ಟು ಬೇಕು ಅಷ್ಟು ಉಂಡೆಗಳನ್ನು ಇಡ್ತಾ ಹೋಗಿ ನಂತರ ಪ್ಲಾಸ್ಟಿಕ್ ಶೀಟನ್ನು ಕ್ಲೋಸ್ ಮಾಡಿ ಈ ರೀತಿ ಫ್ಲಾಟ್ ಸರ್ಫೇಸ್ ಇರುವಂತಹ ತಟ್ಟೆ ಅಥವಾ ಬೌಲ್ ತಗೊಂಡು ಉಂಡೆಯನ್ನು ಹಗುರವಾಗಿ ಪ್ರೆಸ್ ಮಾಡಬೇಕು. ನಿಪ್ಪಟ್ಟು ತುಂಬಾ ತೆಳುವಾಗಿ ಇರೋದಿಲ್ಲ, ಸ್ವಲ್ಪ ದಪ್ಪನೇ ಇರುತ್ತೆ. ಹಾಗಾಗಿ ಜಾಸ್ತಿ ಪ್ರೆಷರ್ ಹಾಕದೆ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಪ್ಲಾಸ್ಟಿಕ್ ಶೀಟಿಗೆ ಎಣ್ಣೆ ಕೂಡ ಸವರ್ಕೊಂಡಿಲ್ಲ. ಈಸಿಯಾಗಿ ತೆಗೆಯೋದಕ್ಕೆ ಸಹ ಬರುತ್ತೆ. ಇನ್ನು ರೌಂಡ್ ಆಗಿರುವ ಶೇಪ್ ಬೇಕು ಅಂದರೆ ದೊಡ್ಡ ಉಂಡೆಗಳನ್ನು ಮಾಡಿ ಲಟ್ಟಿಸಿ ನಂತರ ಪ್ರೆಸ್ ಮಾಡ್ಕೋಬಹುದು. ಇನ್ನು ಕಾದಿರುವ ಎಣ್ಣೆಯಲ್ಲಿ ಒಂದೊಂದೇ ನಿಪ್ಪಟ್ಟನ್ನು ಹಾಕಿ ಕರಿಬೇಕು. ಅರ್ಧ ನಿಮಿಷದ ನಂತರ ತಿರುವಿ ಹಾಕಿ ಎರಡೂ ಕಡೆ ಗರಿ ಗರಿ ಆಗತ್ತೆ ಅಲ್ಲಿ ತನಕ ಫ್ರೈ ಮಾಡಿ ನಂತರ ಎಣ್ಣೆಯಿಂದ ತೆಗಿಬೋದು. ಇವಾಗ ಆಗಿದೆ ಇದು. ನೋಡಿ, ನಿಪ್ಪಟ್ಟು ಮಾಡ್ಕೊಂಡು ಬಂದಾಯಿತು. ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.